ಏನಿಲ್ಲ, ಇಲೆಕ್ಷನ್ ಹತ್ರ ಬಂತು, ನೀತಿ ಸಮಿತಿ ಜಾರಿ ಆಗೈತಿ. ನಾವೆಲ್ಲರೂ ಒಂದ್ ಕಡೆ ಸೇರ್ಕೊಂಡು ನಮ್ಮ ಪಕ್ಷದವರು ಒಬ್ಬೊಬ್ರನ್ನ ಒಂದೊಂದು ಹಳ್ಳ್ಯಾರನ್ನ ಕರೆ ಕಳಿಸಿ ಒಂದು ಕಡೆಗೆ ಮಾತಾಡಿ ಕಳ್ಸೋ ವ್ಯವಸ್ಥೆ ಮಾಡಕತ್ತಾನೆ. ಅದ್ರ ಸಲುವಾಗಿ ನಿಮ್ಮೂರಿಂತ್ರ ಒಂದಿಬ್ಬರನ್ನ ಮೇನ್ ಕಾಂತಾರನ್ನ ಕರ್ಕೊಂಡು ಸುಮ್ಮನ ಮನೆಗೆ ಬಂದ್ಬಿಡು. ಇಲ್ಲಿ ಮನ್ಯಾಗ ಒಂದು ರೂಮ್ನಾಗ ಕುತ್ಕೊಂಡು ಎಲ್ಲ ಅವ್ರಿಗೆಲ್ಲ ತಿಳಿಸಿ ಸರಿ ಮಾಡಿಬಿಡೋಣಂತ. ಆದಷ್ಟು ಬೇಗ ಅವ್ರನ್ನೆಲ್ಲರನ್ನ ಕರ್ಕೊಂಡ್ಬಂದ್ಬಿಡೋಣ. ಸರಿ ಸರ್, ಆಗ ಸರ ಕರ್ಕೊಂಬರ್ತಾನ್ರಿ. ಮತ್ತು ಖರ್ಚಿಗೆ ಏನಾರ ಎಷ್ಟು ಮಾಡ್ತೀರಿ? ಇಲ್ಲ ಫೋನ್ ಪೇ ಮಾಡ್ತೀರಿ? ಫೋನ್ ಪೇ ಏನು ಮಾಡ್ತೀವಿ, ಇಲ್ಲೇ ಕರ್ಕೊಂಬಂದ್ಬಿಡು. ಅಲ್ಲಿಗೆ ವ್ಯವಸ್ಥೆ ಎಲ್ಲ ಅವ್ರಿಗೆ ರೆಡಿ ಐತಿ, ಎಲ್ಲ ಮಾಡಿ ಮುಗಿಸ್ಬಿಡ್ತಾನೆ. ಇಲ್ಲ ಅವಶ್ಯಕತೆ ಇದ್ದದ್ದು ಏನು ಬೇಕು ಎಲ್ಲ ಮಾಡಿ ಮುಗಿಸೋಣ. ಇಲ್ಲಿಗೆ ಕರ್ಕೊಂಬಂದ್ಬಿಡು ಅವ್ರನ್ನ. ಬಾಟ್ಲಿ ಗೀಟ್ಲಿ ಎಲ್ಲ ರೆಡಿ ಐತಿ, ಮಾಡ್ಬೇಕು. ಈಗ ಅದ್ರ ಸಲುವಾಗಿ ಪ್ರಯತ್ನ ಪಡಬೇಕಾಗೈತಿ, ಕೊಡೋಣ. ನಮಸ್ಕಾರ ರೀ ಸರ. ನಮಸ್ಕಾರ, ಬರ್ರಿಯಪ್ಪ, ಒಳಗೆ ಬರ್ರಿ. ತಗ ಚಾಪಿ ಹಸ್ಕೊಂಡು ಕುತ್ಕರಿ. ಈ 5 ವರ್ಷದಾಗ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ದಂಗ ಇನ್ನು ಮುಂದೆ ನನಗೆ ಸಪೋರ್ಟ್ ಮಾಡ್ರಿ. ನೀವು ಏನು ಬೇಕು ಆ ಕೆಲಸನ ನಾನು ನಿಂತು ಮಾಡಿಕೊಡ್ತಾನೆ. ಇದನ್ನ ಬೇರೆ ರೀತಿಯಾಗ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ ಮಾಡಿದ್ದೆ. ಈಗ ನೀತಿ ಸಮಿತಿ ಜಾರಿ ಇರೋ ಸಲುವಾಗಿ ಸಣ್ಣ ಪ್ರಮಾಣದಾಗ ಮಾಡ್ಬೇಕಾಗೈತಿ. ಅದರ ಸಲುವಾಗಿ ಸಹಕರಿಸ್ಬೇಕು. ಯಾಕ ಎಲ್ಲರೂ ತಲೆ ಕಿರಿಯಕತ್ತಿರಲ್ಲ? ಯಾಕ ಸಲುವಾಗಿ ತಲೆ ಕಿರಿಯಕತ್ತೀರಿ ನೀವೆಲ್ಲ? ಎಲ್ಲ ಸಮಸ್ಯೆ ಇದ್ರ ಹೇಳ್ರಿ ನನ್ನ. ಯಾಕ ಸ್ವಲ್ಪ ಪೈಕಲ್ ನಡೆಯಕತ್ತೀರಿ? ಸ್ವಲ್ಪ ಏನಾರ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಚಲೋ ಐತ್ರಿ. ಎದಿ ಬೆಚ್ಚಗ್ ಮಾಡ್ಬೇಕಂತಂದ್ರೆ ಎದಿ ಬೆಚ್ಚಗ್ ಮಾಡೋಣಂತ ಅಲ್ಲಿ ನಮ್ ಸೆಕ್ರೆಟರಿ ಅದಾರ. ಹೋಗಿ ಬಡ ಬಡ ಏನ್ ಬೇಕು ಎದಿ ಬೆಚ್ಚ ಮಾಡ್ಕೊಂಬರ್ಬರ್ರಿ. ಹೋಗ್ರಿ, ಆಮೇಲೆ ಮಾತಾಡೋಣ ಅಂತ. ಕೆಂಚಪ್ಪಣ, ಆತನಪ್ಪ ನಿಂದ ಬಾರಲ್ಲಿ ಒಂದ್ ಸ್ವಲ್ಪ. ಎದಿ ಬೆಚ್ಚಗತ್ತನಪ್ಪ ಕೆಂಚಪ್ಪ. ನೀವು ಏನ ಸಮಸ್ಯೆ ಇದ್ರ ಈಗ ಹೇಳ್ರಿ, ನಾಳೆ ಓಟ್ ಹಾಕೋತ್ನಾಗ ಐತಲ್ಲ ಸಮಸ್ಯೆ ಮಾಡ್ಬೇಡ್ರಿ, ತಿಳಿತಾ? ಇಲ್ಲೇ ಐತ್ರಿ ಸಮಸ್ಯೆ. ನಿಮ್ ಕುರಿ ಪಕ್ಷ ಬಿಟ್ಟು ಎಲ್ಲಿ ಹೋಗಿಲ್ರಿ. ಯಾವಾಗ ನಿಮ್ಮ ಹತ್ರ ಬಂದ್ರ ಅವ್ನ್ ಕರ್ಕಬಾ ಇವ್ನ್ ಕರ್ಕಬಾ ಅನ್ನಕೋಬೇಡ್ರಿ. ನೋಡ್ರಿ ನಾ ಹೇಳ್ತಾನೆ, ತಿಂದ ಕುರಿ ಪಕ್ಷದಾಗ ದುಡಿತೇವೆ ನಾವು. ಅವ್ರು ಇವ್ರು ಕೇಳಕ್ ಹೋಗಲ್ಲ, ನಿಮ್ಮನ್ ಬಿಟ್ಟು ಅಲ್ಲಿ ಹೋಗಿಲ್ಲ. ನೋಡ್ಕೆಂತಪ್ಪ, ನಿಮಗೆ ದುಡೀರಿ, ಏನ್ ಕೆಲಸ ಬೇಕ ಕೇಳ್ರಿ. ನಿಮ್ ಹೊಲಕ್ ರೋಡ್ ಬೇಕ, ಏನ ಮನಿ ಬೇಕು, ಏನ್ ಬೇಕನ್ನೋದೆಲ್ಲ ಕೇಳ್ರಿ, ಮಾಡ್ಕೊಡ್ತಾನೆ. ಚಂದ ಹೊಟ್ಟೆ ಪಕ್ಷದಾಗ ದುಡಿಬೇಕು. ಇವತ್ತಿಗಾದ್ರೆ ನಮ್ಮ ಹೊಲಕ್ಕ ರೋಡ್ ಇಲ್ರಿ, ನಡ್ಕಂತ ಇರ್ಬೇಕ. ನಾವು ರೋಡ್ ಮಾಡ್ಕೊಡ್ಬೇಕು ನೋಡ್ರಿ ನಮಗ. ಆಯ್ತು, ರೋಡ್ ಮಾಡ್ಕೊಡ್ಬೇಕಂದ್ರಲ್ಲ, ಏನ್ ನಿಮ್ ಹೊಲಕ್ಕ ಡಂಬರ್ ರೋಡ್ ಮಾಡ್ಕೊಡ್ಬೇಕ, ಏನ್ ಕಾಂಕ್ರೀಟ್ ರೋಡ್ ಮಾಡ್ಕೊಡ್ಬೇಕ? ಅದನ್ನ ಕರೆಕ್ಟಾಗಿ ಹೇಳ್ರಿ ನನಗೆ. 5 ವರ್ಷದಾಗ ಯಾವ ಅಧ್ಯಕ್ಷರು ಹಿಂಗ ಡಂಬರ್ ರೋಡ್ ಮಾಡ್ಬೇಕಂತ ಕೇಳಿಲ್ಲ. ಇವ್ರು ಕೇಳಕತ್ತಾರಲ್ಲ, ಏನ್ ಮಾಡ್ಬೇಕು ಅಂತ ವಿಚಾರ. ಹೌದಣ್ಣ, ಏನೇ ಹೇಳತ್ತಾರ ಅವ್ರು. ಹೌದಲ್ಲಿ ಏನ ಹೇಳಕತ್ತಾರ ಇವ್ರು ಏನಂತಂದ. ರಾಮಪ್ಪ, ಯಾಕ ಏನೋ ಗುನು ಮಾತಾಡಕತ್ತಿದ್ರಲ್ಲ, ಏನ್ ಮಾತಾಡಕತ್ತಿದ್ ನೀವು? ಹಂಗ ಇಲ್ರಿ, ಕಾಂಕ್ರೀಟ್ ರೋಡ್ ಮಾಡೋಣ ಡಂಬರ್ ರೋಡ್ ಮಾಡೋಣ ಅಂತ ಮಾತಾಡಕತ್ತಿದ್ರಿ. ಬ್ಲರ್ ಏನ್ ಹೇಳ್ತಾರೆ, ಕಾಂಕ್ರೀಟ್ ರೋಡ್ ಮಾಡ್ಬಿಡ್ತಾಗ ಕಾಂಕ್ರೀಟ್ ರೋಡ್ ಮಾಡ್ಬಿಡ್ಲ? ಸರಿ ತಗ, ಕಾಂಕ್ರೀಟ್ ರೋಡ್ ಮಾಡ್ತಾನೆ. ನಿಮಗೆ ಬರ್ಮಪ್ಪ, ನಿಮಗೆ ಏನ್ ಮಾಡ್ಬೇಕ ಕೆಲಸ ಅದನ್ನ ಹೇಳ್ರಿ. ತಗ ನಿಮಗೆ ಮಾಡ್ಕೊಟ್ಟು ಬಿಡ್ತಾನೆ ಇದ ಟೈಮ್ನಾಗ. ನಮ್ಮ ಹೊಲ್ದಾಗ ಒಂದ್ ಬೋರ್ಡ್ ಹೊಡ್ಸ್ಬಿಡ್ರಿ. ನೋಡಪ್ಪ ಬರ್ಮಪ್ಪ ಕೆಂಚಪ್ಪ, ಎಲ್ಲರೀಗ ಹೊರಗ ಪಾರ್ಟಿ ಮಾಡಕ್ ಕಳ್ಸೀನಿ. ನಿಮ್ಮನ್ನ ಯಾಕೆ ಕರ್ದನಂದ್ರ ಇಂಪಾರ್ಟೆಂಟ್ ಇರೋ ಸಲುವಾಗಿ ಕರ್ದಾನಿ. ಈಗ ನಿನಗೆ ಬೋರ್ ಬೇಕಂದಲ್ಲ, ಒಂದ್ಯಾಕ 2 ಹೊಡ್ಸನತ್ತ. ನೀ ಏನ್ ತಲೆ ಕೆಡ್ಸ್ಕೊಬಿಡ ಬರ್ಮಪ್ಪ, 2 ಬೋರ್ ಹೊಡ್ಸ್ಕೊಡ್ತಾನೆ. ಒಂದಂದ್ರ 2 ಬೋರ್ ಹೊಡ್ಸ್ಕೊಡ್ತಾರಂತ ಅಂತಾರಲ್ಲ ಇವ್ರು, ಏನಂತಂದ ಬರ್ಮಣ. ಮತ್ತೇನೋ ಗುನು ಮಾತಾಡಕತ್ತಿರಲ್ಲ ಇಬ್ರು ಸೇರ್ಕೊಂಡು, ಏನ್ ಅನ್ನೋದು ಹೇಳ್ರಲ್ಲ. ಏನಿಲ್ರಿ ಸರ, ಸ್ವಲ್ಪ ಎಣ್ಣೆ ರೇಟ್ ಕಡಿಮೆ ಮಾಡಿಸ್ಬಿಡ್ರಿ. ಪ್ರೇರಣ, ಯಾಕಪ್ಪ ಅಲ್ಲಿ ನಿಂತಿ? ಬಾರ ಒಳಗ.
ನನ್ನ ಮಕ್ಕಳದು ಭಾಗ್ಯ ಆತು ಏನು ಒಂದ್ರ ಮ್ಯಾಲ ಒಂದು ಕೇಳಕತ್ತಾರ. ಕಟ್ ಬಂದಾಗ ಕತ್ತಿ ಕಾಲಿಡಿ ಅಂತಂದು ಅದೇ ಮಾತಾಡಿತ್ತು. ಈಗ ಆಗಿದ್ದ ಸುಧಾರಿಸಬೇಕು. ಯಾಕಂದ್ರೆ ನಾನು ಮುಂದ ಇಲೆಕ್ಷನ್ ಇದು ಆಗ್ಬೇಕು. ಸರಿ ತಗರಪ್ಪ, ಕುರಿ ಪಕ್ಷಿದಂತ್ರ ಆರಿಸಿ ಬಂದಾಗ ಪಾರ್ಲಿಮೆಂಟ್ನಾಗ ಮಾತಾಡಿ ಒಂದು ಬೀರಿಗೆ 10 ರೂಪಾಯಿ, ಒಂದು 5 ವರ್ಷದ ಬೆಂಗಳೂರಿಗೆ 3 ರೂಪಾಯಿ ಮಾಡ್ಸ ಜವಾಬ್ದಾರಿ ನಂದು. ಬರಬರ ಹೋಟ್ ಹಾಕಿ ಎಲ್ಲ ಇಲೆಕ್ಷನ್ನಾಗ ಆಚೆ ತಂದ್ಬಿಟ್ರ ಸಾಕ. ಪ್ರವೀಣ, ಎಲ್ಲ ನೀವು ಹೊಸ ಮನಿಗಿನಿ ಎಲ್ಲ ಕಳ್ಸ್ಕೊಂಡಿರೇನಪ್ಪ ನೀವು? ಇಲ್ರಿ ಸರ, ಅದ ಹಳೆ ಮನೆ ಅದಾವ್ರಿ. 5 ಲಕ್ಷ ರೂಪಾಯಿ ಮನಿ ಹಾಕೊಡ್ರಿ. ಪ್ರವೀಣ, 5 ಲಕ್ಷದ ಹಾಕೋ ಮರ್ಯ, 10 ಲಕ್ಷ ರೂಪಾಯಿ ಮನೆ ಹಾಕೊಡ್ತಾನ ನಿಮ್ಗೆ. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಒಟ್ಟೇನಪ್ಪ ಇಲೆಕ್ಷನ್ನಾಗ ನನ್ನ ಆರ್ಸಿ ತರ ಜವಾಬ್ದಾರಿ ನೀವೇ ಬಿಟ್ಟದ್ದು. ಅವ್ರ ಮಾತಿನ ಮ್ಯಾಲ ಭಾಳ ರುಚಿ ಬರ್ತದತ್ತಿ ಅಂತ. ಇಲ್ಲ, ಈ ಪಕ್ಷಕ್ಕ ಆಸ್ತಾರನ ಕುರಿ ಪಕ್ಷಕ್ಕೆ ತಡಿ ಎಂತೆಂತ ದೊಡ್ಡ ಪಕ್ಷಕ್ಕ ಇದು ಮಾಡಂಗಿಲ್ಲ. ಈ ನನ್ನ ಕುರಿ ಪಕ್ಷ ಈ ವರ್ಷ ಹೆಂಗದಾಗ ಅದ್ರ ಸಲುವಾಗಿ ನಾನು ಹಂಗ ಪಕ್ಷ ಇದು ಮಾಡಂಗಿಲ್ಲ. ಎಲ್ಲರಿಗೆ ರೊಕ್ಕ ಕೊಟ್ಟು ಕಳಿಸ್ತಾನೆ. ನೀವು ಓಟ್ ಮಾತ್ರ ನನಗೆ ಹಾಕ್ಬೇಕು. ಈ ಕುರಿ ಪಕ್ಷ ದೇಶ ತುಂಬ ಬೆಳಿಬೇಕ. ಖರ್ಚಿಗಿಟ್ಗ ಖರ್ಚಿಗಿಟ್ಗ ಖರ್ಚಿಗಿಟ್ಗ. ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ. ನೀವು ಹೆಚ್ಚಿಗೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿದರೆ 2ನೇ ಭಾಗದಲ್ಲಿ ಮುಂದಿನ ಸಂಚಿಕೆಯನ್ನು ಹಂಚುತ್ತೇನೆ. ಧನ್ಯವಾದಗಳು.